ಎಲ್ರಿಗೂ ನಮಸ್ಕಾರ. ನಾನು ಸುಧೀರ್ ಮಲ್ಯಾಡಿ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ SIT ರಚನೆ ಆಯಿತು. ರಚನೆಯಾದಾಗ ತನಿಖೆಯ ಹಂತದಲ್ಲಿರುವಾಗ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು, BJP, JDS ಹಾಗೆ ಕಾಂಗ್ರೆಸ್ನ ಕೆಲವೊಂದು ರಾಜಕೀಯ ನಾಯಕರುಗಳು ಸದನ ನಡೀತಾ ಇರುವಾಗ ಇದೊಂದು ಷಡ್ಯಂತ್ರ, ಇದೊಂದು ಹಿಂದೂ ದೇವಸ್ಥಾನಗಳ ಮೇಲೆ ಮಾಡ್ತಿರುವಂಥ ಅಪಪ್ರಚಾರ, ಹೀಗೆ ಸಾಕಷ್ಟು ಆರೋಪಗಳನ್ನು ಸದನದಲ್ಲಿ ಮಾಡಿದರು. 1 ವರ್ಷಗಳು ಕಳೀತು. SIT ರಚನೆಯಾಗಿ SITಯ ರಚನೆ ಆಗಿ ಅಲ್ಲಿ ಆದಂತಹ ತನಿಖೆ ಚಾರ್ಜ್ ಶೀಟ್ಗಳು ಸರ್ಕಾರದ ಕೈ ಸೇರಿದೆ. ಆದರೆ ಅದನ್ಯಾಕೆ ಬಹಿರಂಗಪಡಿಸ್ತಾ ಇಲ್ಲ? ಸದನ ನಡೀತಿದೆಯಲ್ವಾ, ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ, ವಿಧಾನ ಪರಿಷತ್ನಲ್ಲಿ ಚರ್ಚೆಗಳು ಆಗ್ತಾ ಇವೆ. ನಿಮ್ಮದೇ ರಾಜಕೀಯ ವಿಷಯಗಳನ್ನಿಟ್ಕೊಂಡು ನೀವು ಹಗರಣ ಮಾಡಿದ್ದೀರಿ ಎನ್ನುವಂತಹ ಪ್ರಶ್ನೆಗಳು ಬಿಟ್ಟರೆ ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಇಲ್ಲ. ಇದರ ನಡುವೆ SITಯಲ್ಲಿ ತನಿಖೆಯಲ್ಲಾದ ಚಾರ್ಜ್ ಶೀಟ್ಗಳ ಬಗ್ಗೆ ಯಾಕೆ ಚರ್ಚೆ ಇಲ್ಲ? ವಿಧಾನಸಭೆ ಅಧಿವೇಶನದಲ್ಲಿ ಅಲ್ವಾ ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಒದ್ದು ಒಳಗೆ ಹಾಕಿ ಅಂತ ಹೇಳಿದ್ದು, SIT ತನಿಖೆಯಿಂದ ಷಡ್ಯಂತ್ರ ಆಗ್ತಾಯಿದೆ ಅಂತ ಹೇಳಿದ್ದು. ಷಡ್ಯಂತ್ರ ಆಗಿದ್ದರೆ ಇಷ್ಟರ ತನಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಹೋರಾಟಗಾರರನ್ನು ಸರ್ಕಾರ ಬಿಡ್ತಾ ಇತ್ತಾ? SITಯ ವರದಿಯಲ್ಲಿ ಇವರೇ ತಪ್ಪು ಮಾಡಿದ್ದಾರೆ ಎನ್ನುವಂತಹ ಅಂಶಗಳು ಬಂದಿದ್ರೆ ಇಷ್ಟರ ತನಕ ಸರ್ಕಾರ ಕಣ್ಣು ಮುಚ್ಚಿ ಕೂರ್ತಾ ಇತ್ತಾ? ಯಾಕೆ SIT ವರದಿಗಳನ್ನು ಬಹಿರಂಗಪಡಿಸ್ತಾ ಇಲ್ಲ? ಅಷ್ಟು ಭಯಂಕರವಾದಂತಹ ವರದಿ ಇದೆಯಾ? ಅಥವಾ ದೊಡ್ಡವರು ಹೆದರುವಂತಹ ವರದಿ ಅದರಲ್ಲಿದೆಯಾ? ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಆಗಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ತಂಡವೇ ಇದರಲ್ಲಿ ಪ್ರಕರಣದಲ್ಲಿ ಆರೋಪಿಗಳಾಗಲಿ, ಷಡ್ಯಂತ್ರ ಮಾಡಿದ್ದೇ ಹೌದಾದರೆ ಅವರಿಗೂ ಶಿಕ್ಷೆ ಆಗಲಿ. ಯಾಕೆ ಮುಚ್ಚಿಡ್ತೀರಿ? ಬಹಿರಂಗಪಡಿಸಿ ಅಲ್ಲ. ಕರ್ನಾಟಕದ ಕೋಟ್ಯಾಂತರ ಜನರು SIT ವರದಿಗಾಗಿ ಕಾಯ್ತಾ ಇದ್ದಾರಲ್ವಾ? ಅಲ್ಲೇನು ನಡೆದಿದೆ? ಶರಾವತಿ ಲಾಡ್ಜ್ನಲ್ಲಿ ಏನು ನಡೆದಿದೆ? ಧರ್ಮಸ್ಥಳದ ಅಸಹಜ ಪ್ರಕರಣಗಳು ಎಷ್ಟು ನಡೆದಿದೆ? ಎಷ್ಟು UDR ಆಗಿದೆ? ಹಾಗೆ ಶವವನ್ನು ಹೂತು ಹಾಕಿದ್ದೆಷ್ಟು? ಎಷ್ಟು ಮಹಿಳೆಯರ ಕೊಲೆಯಾಗಿದೆ? ಎಷ್ಟು ಪುರುಷರ ಕೊಲೆಯಾಗಿದೆ? ಎಷ್ಟು ಅತ್ಯಾಚಾರಗಳಾಗಿದೆ? ಪ್ರಕರಣಗಳು ಹೇಗೆ ನಡೆದಿದೆ ಎನ್ನುವಂಥದ್ದು ಬಹಿರಂಗಪಡಿಸ್ಬೋದಲ್ವಾ? ನಿಮಗೆ ಜನರ ಹಿತಾಸಕ್ತಿ ಹಾಗೂ ನ್ಯಾಯದ ಪರ ಮನಸ್ಸುಗಳಿದ್ದರೆ ಸದನದಲ್ಲಿ ನೀವು ಚರ್ಚೆ ಮಾಡ್ತಾ ಇದ್ರಿ, ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ರಿ. ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಹಿಂದುತ್ವದ ಹೆಸರನ್ನು ಹೇಳಿಕೊಂಡು ಹಿಂದುತ್ವವನ್ನೇ ಉಸಿರಾಗಿಟ್ಟುಕೊಂಡಿದ್ದೇವೆ ಎನ್ನುವಂಥ ಮಾತುಗಳನ್ನು ಆಡುವ BJPಯ ನಾಯಕರು, ವಿರೋಧ ಪಕ್ಷದ ನಾಯಕರು R. ಅಶೋಕ್, ನೀವು ಕೇಳ್ಬೋದಲ್ವಾ? ವಿಶ್ವನಾಥ್ರೆ ಬಣ್ಣ ಬಣ್ಣದ ಅಂಗಿಗಳನ್ನು ಹಾಕ್ಕೊಂಡು ಧರ್ಮಸ್ಥಳದ ಬೀದಿಗಳಲ್ಲಿ ನರ್ತನವನ್ನು ಮಾಡಿದ್ದೀರಲ್ವಾ? ನೀವು ಕೇಳಬಹುದಲ್ವೇ? SIT ರಚನೆಯಿಂದ ಏನೆಲ್ಲ ಆಗಿ ಯಾವ ಹಂತದಲ್ಲಿದೆ ಎಂದು? ಬೈಕುಗಳ, ಕಾರುಗಳ ರ್ಯಾಲಿಯಲ್ಲಿ ಬಂದೆ ಅಲ್ವಾ ರಾಜಕೀಯದ ವ್ಯಕ್ತಿಗಳೇ? ನೀವು ಕೇಳ್ಬೋದಲ್ವಾ? ಸದನದಲ್ಲಿ ಕೇಳ್ಬೋದಲ್ವಾ ರಾಜಕಾರಣಿಗಳೇ ವರದಿಯನ್ನು ಒಪ್ಪಿಸಿ ಎಂದು? ಮಾನ್ಯ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಷಡ್ಯಂತ್ರವಾಗಿದೆ ಎನ್ನುವಂತಹ ಮಾತುಗಳನ್ನು ಆಡಿದ್ರಿ. ಇದೀಗ ನೀವೇ ಆಡಳಿತದಲ್ಲಿದ್ದೀರಿ, ನೀವೇ ಆಡಳಿತವನ್ನು ನಡೆಸ್ತಾ ಇದ್ದೀರಿ. ಆ ಷಡ್ಯಂತ್ರ ಏನು ಎನ್ನುವುದನ್ನು ಜನರ ಮುಂದಿಡಿ. ಯಾಕಂತ ಹೇಳಿದರೆ ಸರ್ಕಾರ SITಯನ್ನು ರಚಿಸಿದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಗಿದೆ ಎನ್ನುವಂಥದ್ದು ರಾಜ್ಯದ ಜನತೆಗೆ ತಿಳಿಸಬೇಕು. ಅಲ್ಲಿ ತಪ್ಪಿತಸ್ಥರು ಯಾರು ಎನ್ನುವುದು ತಿಳಿಸಬೇಕು ಎನ್ನುವಂಥದ್ದು, ಅದನ್ನು ರಾಜ್ಯದ ಜನತೆಗೆ ತಿಳಿಸುವಂತಹ
ಜವಾಬ್ದಾರಿ ರಾಜಕಾರಣಿಗಳಾದ ನಿಮ್ಮ ಮೇಲಿದೆ. ದಯವಿಟ್ಟು ಕರ್ನಾಟಕ ಜನರನ್ನು ನೀವು ಮತ್ತು ಗೊಂದಲಕ್ಕೀಡು ಮಾಡುವುದು ಬೇಡ. ಯಾರು ಆರೋಪಿಗಳು ಯಾರು ಎನ್ನುವುದನ್ನು ಸ್ಪಷ್ಟಪಡಿಸಿ. ಜಸ್ಟಿಸ್ ಫಾರ್ ಸೌಜನ್ಯ, ಮಹೇಶ್ ಶೆಟ್ಟಿ, ತಿಮ್ಮರೋಡಿಯ ಹೋರಾಟದ ಜೊತೆ ಸದಾ ನಾವಿರ್ತೀವಿ. ಧನ್ಯವಾದಗಳು.